ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರೆದಿರುವುದು ತಾರಾ ಮಂಜುನಾಥ್. ನಿನ್ನೆ ಮೊನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ, ಕರುಣೆ ಎಂಬ ಔಷಧ. ಸೊ ಹಾಗಿದ್ರೆ ನಿನ್ನೆ ಮೊನ್ನೆಯಲ್ಲಿ ನಾವು ತಿಳ್ಕೊಂಡ್ವಿ ಸೈನ್ಸ್ ಆಧ್ಯಾತ್ಮದ ಪ್ರಕಾರ ಕರುಣೆ ಎಷ್ಟು ಇಂಪಾರ್ಟೆಂಟ್, ಯಾಕೆ ಮಾಡಬೇಕು. ನಿನ್ನೆ ನಾವು ತಿಳ್ಕೊಂಡ್ವಿ ಹಂತ ಹಂತವಾಗಿ ಹೇಗೆ ಅದನ್ನ ರೂಢಿಸ್ಕೋಬೇಕು. ಇವತ್ತು ನಾವು ಕೆಲವು ಉದಾಹರಣೆಗಳ ಮೂಲಕ ನನ್ನ ಲೈಫಲ್ಲಿ ನಡೆದಂಥ ಕೆಲವು ಅನುಭವಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನಂದ್ರೆ, ಒಂದು ಕಾಫಿ ಕತೆ, ನಿಜವಾಗ್ಲೂ ನಡೆದಿರುವಂತ ಕತೆ. ಒಬ್ಬ ವ್ಯಕ್ತಿ ಸ್ಟಾರ್ ಬಕ್ಸ್ ಅಲ್ಲಿ ತನ್ನ ಕಾಫಿ ಬಿಲ್ ಕೊಡಕ್ಕೆ ಹೋದಾಗ ಅವನ ಮುಂದಿರುವ ವ್ಯಕ್ತಿ ಆಗ್ಲೇ ಹಣವನ್ನ ಪಾವತಿ ಮಾಡ್ಬಿಟ್ಟಿದ್ರು. ಇವನ್ ಕಾಫಿ ಕುಡಿಯೋ ಬಿಲ್ನ ಇನ್ನೊಬ್ರು ಪೇ ಮಾಡ್ಬಿಟ್ಟಿದ್ರು. ಸೊ ಇದನ್ನ ತಿಳಿದು ಅವನು ಭಾವುಕನಾಗಿ ತನ್ನ ಹಿಂದೆ ಇರುವ ವ್ಯಕ್ತಿ, ಅಂದ್ರೆ ಯಾರೋ ಅದನ್ನ ಕೊಟ್ಟಿದ್ದಾರೆ ಅಂದ ತಕ್ಷಣ ಇವ್ರಿಗೇನೋ ಒಂಥರ ಖುಷಿ ಆಗ್ಬಿಟ್ಟು, ಪರಿಚಯನ ಎಲ್ಲ ಇವ್ರು ಯಾಕೆ ಕೊಟ್ರಪ್ಪ ಅಂತ ಇವ್ರಿಗೆ ಖುಷಿಯಾಗಿ ಅವ್ರೇನ್ ಮಾಡಿದ್ರು, ಅವ್ರ ಹಿಂದೆ ಇರೋರ್ ಬಿಲ್ನ ಪೇ ಮಾಡಿದ್ರು. ಅದೇ ತರ ಅವತ್ತು 378 ಜನ ಬೇರೆಯವರ ಬಿಲ್ಗಳನ್ನ ಪೇ ಮಾಡಿ ಒಂದು ಸಂತೋಷದ ಕ್ಷಣವನ್ನ, ಗುರುತು ಪರಿಚಯ ಇಲ್ಲದೆ ಇರೋರು ಒಂದು ಸಂತೋಷದ ಕ್ಷಣವನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ಒಂದು ಇದೆ. ಅಂಡ್ ಇದು ನಿಜವಾಗ್ಲೂ ನಡೆದಿರುವಂತದ್ದು. ಇದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ನಾನು ವಿಡಿಯೋ ನೋಡಿದ್ ನೆನಪಿದೆ. ಸೊ ಇದರಿಂದ ಅರ್ಥ ಆಗೋದೇನಂದ್ರೆ, ದಯೆ ಅನ್ನೋದು ಸಾಂಕ್ರಾಮಿಕ ರೋಗ ತರ. ಕೊರೋನಾ ಹೆಂಗೆ ಸ್ಪ್ರೆಡ್ ಆಗುತ್ತೆ, ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ, ಅಂಟು ಕಾಯಿಲೆ ಅಂತ ಏನ್ ಹೇಳ್ತೀವಿ, ಇದು ಕೂಡ ಅಂಟು ಕಾಯಿಲೆನೆ. ನನ್ನ ಪ್ರಕಾರ ಕೆಟ್ಟದ್ದು ಒಳ್ಳೇದು ಎರಡೂ ಅಂಟು ಕಾಯಿಲೆಗಳೇ. ಸಾಂಕ್ರಾಮಿಕ ರೋಗ ಅಂದ್ರೆ ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಅಂದ್ರೆ ಈ ಕೋಪ ಬಂತ ಎದುರುಗಡೆ ಕೋಪ ಬರುತ್ತೆ, ಆಯ್ತಾ, ಸಾಂಕ್ರಾಮಿಕ ರೋಗ. ಈಗೋ ಬಂತ ಎದುರುಗಡೆ ಈಗೋ ಬರುತ್ತೆ, ಸಾಂಕ್ರಾಮಿಕ ರೋಗ, ಆಯ್ತಾ. ಅದೇ ನೀವ್ ಯಾರಿಗೂ ಸಹಾಯ ಮಾಡ್ತೀರಾ, ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ನಾನು ಸಹಾಯ ಮಾಡ್ಬೇಕು ಅಂತ. ನೀವ್ ಯಾರಿಗೂ ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸ್ತೀರಾ, ಅವ್ರಿಗೂ ಅನ್ಸುತ್ತೆ ನಾನು ಒಳ್ಳೇದನ್ನ ಬಯಸ್ಬೇಕು ಅಂತ. ಆಟೋಮೆಟಿಕ್ ಆಗಿ ಅದು ಸಾಂಕ್ರಾಮಿಕ ರೋಗ ತರ ಸ್ಪ್ರೆಡ್ ಆಗುತ್ತೆ. ಒಂದು ರೀಸೆಂಟ್ ಆಗಿ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಬೆಳಗ್ಗೆ ಒಬ್ರು ಮೇಡಮ್ ಶೇರ್ ಮಾಡ್ತಾ ಇದ್ರು, ಮ್ಯಾಮ್ ನನ್ನ ಲೈಫಲ್ಲಿ ಒಂದು ರಿಯಲೈಸ್ ಮಾಡ್ಕೊಂಡೆ ಅಂತ ಶೇರ್ ಮಾಡ್ತಾ ಇದ್ರು. ಅದೇನಂದ್ರೆ, ಮ್ಯಾಮ್ ನಾನು ತುಂಬಾ ಚೆನ್ನಾಗಿದ್ದೆ, ನಾವು ತುಂಬಾ ಸೆಟಲ್ಡ್ ಇದ್ವಿ ನಮ್ಮ ಲೈಫಲ್ಲಿ. ಆಗ ನಾನು ನನ್ನ ಮಗಳಿಗೆ ಏನಾದ್ರು ತಿಂಡಿ ಕೊಡ್ಸಿದ್ರೆ, ನಾನು ಅವ್ರಿಗೆ ತಿಂಡಿ ಕೊಡ್ಸಿದ್ರೆ, ನಮಗಿಂತ ಕೆಳಗಡೆ ಇರೋರು ಬಂದ್ರೆ ನಾನು ಅವ್ರನ್ನ ಒಂಥರ ಸ್ವಲ್ಪ ಕೀಳಾಗಿ ನೋಡ್ತಾ ಇದ್ದೆ. ಮತ್ತೆ ಅವ್ರಿಗೆ ನಾನು ನನ್ನ ಮಗಳಿಂದ ಊಟ ಏನಾದ್ರು ತಿಂತಾ ಇದ್ರೆ ಅವ್ರನ್ನ ಆ ಕಡೆ ಕಳಿಸ್ತಾ ಇದ್ದೆ, ನಾನೇ ಹೋಗಿ ಆ ಕಡೆ ಅಂತ ಕಳಿಸ್ತಾ ಇದ್ದೆ. ಇವಳಿಗೆ ಕೊಡಕ್ ಬಿಡ್ತಾನೂ ಇರ್ಲಿಲ್ಲ, ನಾನು ಕೊಡ್ತಾನೂ ಇರ್ಲಿಲ್ಲ. ಆದ್ರೆ ಒಂದು ಟೈಮು ಮ್ಯಾಮ್ ರೀಸೆಂಟ್ ಆಗಿ ಒಂದು ಫೇಸ್ ಮಾಡಿದೆ. ಲಾಸ್ಟ್ 1 ವರ್ಷದಿಂದ ಒಂದು ಮನೆ ಎಲ್ಲ ಕಟ್ಸಿ ನಮ್ದು ಸ್ವಲ್ಪ ಸಾಲ ಎಲ್ಲ ಆಗಿ ನಮ್ಗೆ ಮಗುಗೆ ಏನಾದ್ರು ಕೊಡ್ಸಕ್ಕೂ ನಮ್ಮ ಹತ್ರ ದುಡ್ಡಿಲ್ದೇ ಇರುವಂತ ಒಂದು ಸಿಚುಯೇಷನ್ ಬಂತು ಮ್ಯಾಮ್. ಆಗ ನಾನು ಊರಿಗೆ ಹೋಗಿದ್ದಾಗ ನನ್ನ ಮಗುಗ್ ನಂಗೆ ಏನು ಕೊಡ್ಸಕ್ ಆಗ್ತಾ ಇಲ್ಲ. ಆದ್ರೆ ಪಕ್ಕದ ಮನೇಲಿ ಒಬ್ರು, ಅವರು ಚೆನ್ನಾಗಿದ್ದಾರೆ, ಅವ್ರು ಊರಿಗೆ ಹೋದಾಗ ಅವ್ರೇನ್ ಮಾಡಿದ್ರು, ಆ ಮಗುಗೆ ಕೊಡುವಂತ ತಿಂಡಿನ ಎಲ್ರಿಗೂ ಕೊಡ್ತಾ ಇದ್ರು, ಎಲ್ರಿಗೂ ಹಂಚೋದನ್ನ ಹೇಳ್ತಾ ಇದ್ರು. ಅವಾಗ ನಾನು ಅವ್ರನ್ನ ನೋಡಿ ಅನ್ಕೊಂಡೆ, ನನ್ನ ಹತ್ರ ಎಷ್ಟು ದುಡ್ಡಿದ್ದಾಗ ಈ ತರ ಯಾರಾದ್ರೂ ಬಂದು ಕೇಳಿದಾಗ ನಾನು ಕೊಟ್ಟಿಲ್ಲ, ನೋಡು ಅವ್ರು ಕೊಡ್ತಾ ಇದ್ದಾರೆ ಅಂತ. ಅವಾಗ ನಂಗೆ ರಿಯಲೈಸ್ ಆಯ್ತು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಏನ್ ಹೇಳೋದು ಅಂದ್ರೆ, ಯಾವಾಗ ನಾವು ದಾನ ಧರ್ಮಗಳನ್ನ ಮಾಡಲ್ಲ, ಇನ್ನೊಂದತ್ರ ಬಂದು ನಾವು ದಾನ ಧರ್ಮಗಳನ್ನ ಕೇಳೋ ಪರಿಸ್ಥಿತಿ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಆದ್ರೆ ಹೇಗೆ ಮೇಡಮ್, ಗೊತ್ತಿಲ್ಲ ಮಾಡ್ಬಿಟ್ಟಿದೀವಿ, ಹೆಂಗ್ ನಾವು ತಿದ್ಕೋಬೇಕು ಅಂದ್ರೆ, ಸಿಂಪಲ್ ರಿಯಲೈಸೇಷನ್. ಹೌದು, ನಾನು ಈ ತರ ಮಾಡ್ತಾ ಇದ್ದೆ, ಇನ್ ಮುಂದೆ ಹಂಗ್ ಮಾಡಬಾರ್ದು, ನಾನು ಅವತ್ತು ದಾನ ಧರ್ಮಗಳನ್ನ ಮಾಡಿಲ್ಲ, ಯಾರೋ ಬಂದಾಗ ಓಡಿಸಿದ್ದೀನಿ, ಯಾರಿಗೋ ಊಟ ಕೊಟ್ಟಿಲ್ಲ, ಅದಕ್ಕೆ ಇವತ್ತು ನಂಗೆ ಊಟ ಸಿಗ್ತಾ ಇಲ್ಲ, ಅದಕ್ಕೆ ನಂಗೆ ಇವತ್ತು ಅವಮಾನ ಆಗ್ತಾ ಇದೆ, ನಾನು ಇದನ್ನ ಸಹಿಸ್ಕೊಳ್ಬೇಕು, ನಾನು ಮಾಡಿರೋ ತಪ್ಪು ನಂಗೆ ರಿಯಲೈಸ್ ಆಗ್ಬೇಕು, ಭಗವಂತ ತಪ್ಪಾಯ್ತು, ಇನ್ ಮುಂದೆ ನಾನು ಹಿಂಗ್ ಮಾಡಲ್ಲ ಅಂತ ನೀವು ಡಿಸೈಡ್ ಮಾಡಿ, ಮತ್ತೆ ನಿಮ್ಮ ಹತ್ರ ಇರುವಂತಹ ಚೂರು ಸಿಕ್ಕಿದ್ರು ಕೂಡ ನೀವು ಅದನ್ನ ಅದ್ರಲ್ಲೂ ಹಂಚಿ ತಿನ್ನೋದನ್ನ ನೀವೇನಾದ್ರೂ ಕಲ್ತು ಬಿಟ್ರೆ, ಭಗವಂತ ನಿಮಗೆ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನೆಷ್ಟು ಒಳ್ಳೆಯವನ್ ಗೊತ್ತಾ, ನೀವು ಹೇಗಿರ್ತೀರ ಅವನು ಹಾಗಿರ್ತಾನೆ. ಅವನೇನು ವಿಭಿನ್ನ ಅಲ್ಲ ಭಗವಂತ, ನಾನು ಹೇಗಿದ್ದೀನಿ ಹಾಗೆ ಇರ್ತಾನೆ. ಸೊ ನಿಮ್ಮಲ್ಲಿ ಆ ಕರುಣೆ ಭಾವನೆ ಹೆಚ್ಚಾದಾಗ, ರಿಯಲೈಸೇಷನ್ ಆದಾಗ, ಒಂದು ಬ್ಯೂಟಿಫುಲ್ ಸಮಾಜವನ್ನ ನಾವು ಸೃಷ್ಟಿ ಮಾಡ್ಬೋದು. ಸೊ ಇದು ಒಂಥರ ಸಾಂಕ್ರಾಮಿಕ ರೋಗ ಅಂತ. ನೋಡಿ, ಅವ್ರು ಯಾರೋ ಕೊಡೋದನ್ನ ನೋಡಿ ಇವ್ರಿಗೆ ಅರ್ಥ ಆಗಿ ನಾನು ಮಾಡ್ಬೇಕು ಅಂತ ಅನ್ಸಿ ಇವತ್ತು ನನ್ನ ಮಗುಗೆ ಹೇಳ್ಕೊಟ್ಟಿದ್ದೀನಿ ಮೇಡಮ್, ನಮ್ಮ ಹತ್ರ ಏನಿದ್ರು ಹಂಚಿ ತಿನ್ಬೇಕು ಅಂತ. ಈಗ ಮಗು ಕಲಿತಾ ಇದೆ ಅಂತ ಹೇಳಿದ್ರು. ಸೊ ಎಷ್ಟು ಇಂಪಾರ್ಟೆಂಟ್ ಈ ತರದ್ದು ಒಂದು ಸಮಾಜದಲ್ಲಿ ಸ್ಪ್ರೆಡ್ ಮಾಡುವಂಥದ್ದು, ಅದು ನೋಡೋ ರಿಯಲೈಸೇಷನ್ ಆಗ್ಬೇಕು. ಅಂಡ್ ಪ್ರತಿದಿನ ಕಾರ್ಯ ಚಟುವಟಿಕೆ, ಏನ್ ಕಾರ್ಯ ಮಾಡ್ಬೇಕು ನಾನು ಪ್ರತಿದಿನ, ನಿಮಗಾಗಿ, ನಿಮ್ಮವರಿಗಾಗಿ ಅಥವಾ ಬೇರೆಯವರಿಗಾಗಿ ಏನಾದ್ರೂ ಉಪಕಾರ ಮಾಡಿ.
ಯಾರಿಗಾದ್ರೂ ಒಬ್ರು ಅವರ ಕೆಲಸದ ಬಗ್ಗೆ ಪ್ರಶಂಸೆ ನೀಡಿ. ಈ ಮೇಲಿನ ಕೆಲಸಗಳಿಂದಾದ ನಿಮ್ಮ ಅನುಭವವನ್ನ ಬರೀರಿ. ಡೈಲಿ ಬರೀರಿ. ನೀವೇನ್ ಬೆಸ್ಟ್ ಮಾಡ್ತಾ ಇದ್ದೀರಾ, ಯಾರಿಗಾದ್ರೂ ಇವತ್ತು ಸಹಾಯ ಮಾಡಿದ್ರೆ ಬರೀರಿ. ಈ ತಿಂಗಳು ನೀವು ನೋಡುವ ಅಥವಾ ಮಾಡುವ ಒಂದು ಉಪಕಾರವನ್ನು ಒಂದು ಡಬ್ಬಿಯಲ್ಲಿ ಬರ್ದಿಡಿ. ಈ ತಿಂಗಳು ನಾನು ಈ ಕೆಲಸಕ್ಕೆ ನಾನು ಸಹಾಯ ಮಾಡಬೇಕು, ಈ ಕೆಲಸ ನಾನು ಮಾಡಬೇಕು ಅಂತ ಒಂದು ಡಬ್ಬಿಲಿ ಬರ್ದು ಇಡಿ. ಅದನ್ನ ಹೆಚ್ಚು ಮಾಡ್ತಾ ಬನ್ನಿ. ಹಾಗೆ ಡೈಲಿ ನೀವು ಬರ್ದಾಗ ಒಂದು ದಿನ ನಾನು ಯಾವತ್ತಾದ್ರೂ ಕರುಣೆಯಿಂದ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಅದನ್ನ ಮತ್ತೆ ನೆಕ್ಸ್ಟ್ ಡೇ ಮಾಡಿ ನೋಡಿ. ಅದರಿಂದ ನಿಮ್ಮ ಲೈಫ್ ಎಷ್ಟು ಗ್ರೋತ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಮನ್ಸು ಮಾಡಬೇಕು ಅಷ್ಟೇ. ನಮ್ಮ ಹತ್ರ ದುಡ್ಡು ಬಂದ್ಮೇಲೆ ಸಹಾಯ ಮಾಡ್ತೀವಿ ಅಲ್ಲ, ನಮ್ಮ ಹತ್ರ ಇರೋದ್ರಲ್ಲಿ ಏನೋ ಒಂದು ಮಾಡ್ತೀವಿ ಅಂದ್ರೆ ಅದು ನಮಗೆ ವಾಪಸ್ ಬರುತ್ತೆ ಅಂತಾನೂ ಮಾಡಬಾರ್ದು. ದುಡ್ಡಿನ ಸಹಾಯನೇ ಬೇಕಿಲ್ಲ, ಸಾಕಷ್ಟು ಇದೆ ನಾವು ಮಾಡೋಕ್ಕೆ ಸಹಾಯ. ಸೊ ನಾನು ಮಾಡುವ ಪ್ರತಿ ಉಪಕಾರವು ನನ್ನ ಸಂತೋಷವನ್ನ ದುಪ್ಪಟ್ಟು ಮಾಡುತ್ತೆ. ಸೊ ಇವತ್ತು ನಾವು ಏನ್ ಮಾಡ್ಬೋದು ಹಾಗಿದ್ರೆ ಅಂದ್ರೆ, ದಯೆ ಅನ್ನೋದು ಮಹಾಶಕ್ತಿಯಾಗಿದ್ದು ಅದೊಂದು ಉಚಿತವಾಗಿ ಸಿಗುವ ಔಷಧಿ ಆಗಿದೆ. ಶ್ರೀಮಂತಿಕೆಯನ್ನು ಕೇವಲ ಹಣದಿಂದ ಅಳೆಯೋದಲ್ಲ, ನಿಮ್ಮ ದಯಾಳುತನ, ಉಪಕಾರ ಕಾರ್ಯಗಳು ನಿಮ್ಮ ಸಿರಿತನವನ್ನ ತೋರಿಸುತ್ತೆ. ನೀವು ಎಷ್ಟು ಶ್ರೀಮಂತರಿದ್ದೀರಾ ಅಂತ, ನಿಮ್ಮ ಹತ್ರ ಎಷ್ಟು ಒಡವೆಗಳಿದೆ, ಎಷ್ಟು ನಿಮ್ಮ ಹತ್ರ ಕಾರ್ ಇದೆ, ಎಷ್ಟು ದೊಡ್ಡ ಬಂಗ್ಲೆ ಇದೆ ಅಂತ ನಿಮ್ಮ ಶ್ರೀಮಂತಿಕೆನ ಅಳಿಯಲ್ಲ ಭಗವಂತ. ನೀನೆಷ್ಟು ಕರುಣೆಯಿಂದ ಇದ್ದೆ, ನೀನೆಷ್ಟು ದಯೆಯಿಂದ ಇದ್ದೆ, ನೀನು ಎಷ್ಟು ಜನಕ್ಕೆ ಸಹಾಯ ಮಾಡಿದೆ, ಯಾವುದೇ ತೋರಿಕೆ, ಯಾವುದೇ ಅಹಂಕಾರದ, ಯಾವುದೇ ನಿರೀಕ್ಷೆ ಇಲ್ಲದೆ ನೀನೆಷ್ಟು ಕರುಣೆ ಮತ್ತೆ ದಯೆಯಿಂದ ಕಾರ್ಯ ಮಾಡಿದ್ಯಾ ಅನ್ನೋದನ್ನಷ್ಟೇ ಅವನು ಲೆಕ್ಕ ಇಡ್ತಾನೆ. ಹಾಗಿದ್ರೆ ಇವತ್ತೇ ಹೊರಗೋಗಿ ನಿಮ್ಮ ಗುರಿ ಸಾಧಿಸೋಕಲ್ಲ, ಬೇರೆಯವರಿಗೆ ಪ್ರಶಂಸಿಸಲು, ಅವರನ್ನ ಮೇಲೆತ್ತಲು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಖಂಡಿತವಾಗಿ ಪಡ್ಕೋತೀರಾ. ಹಾಗಿದ್ರೆ ನನ್ನ ಕಲಿಕೆ ಮತ್ತು ಅಳವಡಿಕೆ ಏನು? ಒಂದ್ ಕಾಲದಲ್ಲಿ ನಾನು ಕೂಡ ಹಾಗೆ ಬಳಸ್ಬಿಟ್ಟು ಬಿಸಾಡ್ಬೇಕು ಅಂತ ಇರೋ ವಸ್ತುನು ಯಾರಿಗೂ ಕೊಡ್ತಾ ಇರ್ಲಿಲ್ಲ ಒಂದ್ ಟೈಮಲ್ಲಿ. ಸೊ ಅವಾಗೆಲ್ಲ ನಮ್ಮಮ್ಮ ಅಂತ ಇದ್ರು, ಹಿಂಗ್ ಇಟ್ಕೊಂಡ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು, ಹಂಗ್ ಮಾಡ್ಬಾರ್ದು, ನಿಂಗೆ ಯೂಸ್ ಇಲ್ಲ ಅಂದ್ರೆ ಕೊಡು ಅಂತ. ನಾನು ಕೊಡಲ್ಲ ಅಂತ ಅಂತಿದ್ದೆ. ಅಂಡ್ ನಮ್ದಲ್ಲ ಅಂತ ಅಂದ್ರೆ ಆ ತರ ಒಂದಿದ್ದಾಗ ಎಲ್ಲನೂ ಕಳ್ಕೊಂಡೆ ಕೂಡ ಬಿಡಿ ಲೈಫಲ್ಲಿ. ಒಂದೊಂದೇ ಅದು ಕಳ್ದೋಗ್ತಾ ಇತ್ತು, ಯಾರೋ ತಗೊಂಡು ಹೋಗ್ತಾ ಇದ್ರು, ಏನೋ ಆಗ್ತಾ ಇತ್ತು. ಸೊ ಬಟ್ ಈ ಎಲ್ಲ ಸ್ವಲ್ಪ ಜ್ಞಾನ ಮಾರ್ಗ, ಜೀವನದ ಬಗ್ಗೆ ಬೆಳೀತಾ ಇಲ್ಲಪ್ಪ ಮಾಡ್ಬೇಕು ಅಂತ. ಆಮೇಲೆ ನಂಗೆ ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ನಾನು ಕಲ್ತ್ಕೊಂಡೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು. ಯಾಕೆ ಅಂದ್ರೆ CSN ಮ್ಯಾಮ್ ಅಂತ ನಮ್ಗೊಬ್ರು ಟೀಚರ್ ಇದ್ರು. ಇವತ್ತಿಗೂ ಯಾಕೆ ಗೊತ್ತಾ ಅವ್ರು ನೆನಪಿದ್ದಾರೆ ನೋಡಿ. ಎಷ್ಟೊಂದು ಜನ ಶಿಕ್ಷಕರಿದ್ದಾರೆ, ಆದ್ರೆ ಕೆಲವು ಶಿಕ್ಷಕರು ಮಾತ್ರ ನಮ್ಮ ನೆನಪಲ್ಲಿ ಉಳ್ಕೊಳ್ತಾರೆ. ತುಂಬಾ ಜನ ನೆನಪಲ್ಲಿ ಇರ್ಬೋದು, ಆದ್ರೆ ಕೆಲವ್ರ ಹೆಸರನ್ನ ನಾವು ರಿಪೀಟೆಡ್ಲಿ ಹೇಳ್ತಾ ಇರ್ತೀವಿ ಅಂದ್ರೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಿರ್ತಾರೆ, ಅದಕ್ಕೆ ಮಾತ್ರ ಹೇಳ್ತಾ ಇರ್ತೀವಿ ಅಂತ. ಸೊ ಆ ವ್ಯಕ್ತಿ ಏನ್ ಮಾಡಿದ್ರು, ಅವ್ರು ಪ್ರತಿದಿನ ಕ್ಲಾಸ್ ಮಾಡ್ಬೇಕಾದ್ರೆ 45 ಮಿನಿಟ್ಸ್ ಸಬ್ಜೆಕ್ಟ್ ಅಲ್ಲಿ 35 ಮಿನಿಟ್ಸ್ ಕ್ಲಾಸ್ ಮಾಡ್ತಾ ಇದ್ರು. 10 ಮಿನಿಟ್ಸ್ ನಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಇದ್ರು. ಆ ಮ್ಯಾಮ್ ಇಂಗ್ಲಿಷ್ ಮ್ಯಾಮ್ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವ್ರು ಹೇಳ್ಕೊಟ್ಟಿದ್ದೇನಂದ್ರೆ, ಡೈಲಿ ಡಿಕ್ಷನರಿಯಲ್ಲಿ ಒಂದು ಪದ ಕಲ್ತ್ಕೊಳ್ಳಿ, ಆ ಪದಾನ ಇಲ್ಲಿ ಬಂದು ಒಂದು ಸೆಂಟೆನ್ಸ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇದ್ರು. ಇದು ಒಂದು ನಮ್ಮನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ, ಡಿಫ್ರೆಂಟ್ ಪದಗಳನ್ನ ಕಲ್ತ್ಕೊಳ್ಳಿ ಅಂತ. ಅದು ಬಿಟ್ರೆ ಅವ್ರು ಇನ್ನೊಂದು ಏನು ಹೇಳ್ಕೊಟ್ಟಿದ್ರು ಅಂದ್ರೆ, ಇವತ್ತಿಂದ ನೀವು ಯಾರಿಗಾದ್ರೂ ಡೈಲಿ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು. ನಾಳೆ ಕ್ಲಾಸಿಗೆ ಬಂದು ನಾನು 10 ಮಿನಿಟ್ಸ್ ಅಲ್ಲಿ ಎಲ್ಲರಿಗೂ ಹೇಳಕ್ ಹೇಳ್ತೀನಿ, ನೀವು ಏನೇನ್ ಮಾಡಿದ್ರಿ ಅಂತ ಪಟ್ ಅಂತ ಹೇಳ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ರು. 1 ತಿಂಗಳು. ಆ ತಿಂಗಳು ಫುಲ್ ನಾವು ಇಡೀ ಕ್ಲಾಸ್ ವರ್ಕ್ ಮಾಡಿದೆ. ನಂಗೆ ಗೊತ್ತಿಲ್ಲ ಯಾರು ಅದನ್ನ ನೆನ್ಪಿಟ್ಕೊಂಡು ಸೀರಿಯಸ್ ಆಗಿ ಇಟ್ಕೊಂಡು ಇವತ್ತವರೆಗೂ ಮಾಡ್ತಿದ್ದಾರೆ ಅಂತ. ಬಟ್ ನಾನಂತೂ ಅದನ್ನ 100% ಅವತ್ತಿಂದ ಇವತ್ತವರೆಗೂ ಫಾಲೋ ಮಾಡ್ತಾ ಇದ್ದೀನಿ. ಆ ಒಂದನ್ನ ಮಾಡಿದಾಗ ಒಂದೇನಾದ್ರೂ ಸಹಾಯ ಮಾಡಿ ಹುಡುಕ್ತಾ ಇದ್ದೆ ನಾನು, ಇವತ್ತು ಯಾರಿಗೆ ಸಹಾಯ ಮಾಡ್ಲಪ್ಪ, ಇವತ್ತು ಯಾರಿಗೂ ಮಾಡಕ್ಕೆ ಸಿಕ್ಕಿಲ್ವಲ್ಲಪ್ಪ ಅಂತ. ಯಾರಿಗಾದ್ರೂ ಮಾಡಿದಾಗ ಆಗ್ತಿತ್ತಲ್ಲ ಖುಷಿ, ಮಸ್ತ್ ಇರ್ತಿತ್ತು. ನೆಕ್ಸ್ಟ್ ಡೇ ಹೋಗಿ ಮ್ಯಾಮ್ ಇವತ್ತು ನಾನು ಇದನ್ನ ಮಾಡಿದೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ಬರ್ತ್ಡೇ ಟೈಮ್ಗಳಲ್ಲಿ ಚಾಕ್ಲೇಟ್ಸ್ನೆಲ್ಲ ಬಾಕ್ಸಿಗೆ ಹಾಕೊಂಡು ಹೋಗಿ ಸ್ಲಮ್ಗಳಿಗೆಲ್ಲ ಹೋಗಿ ಕೇಕು ಅವೆಲ್ಲ ಕೊಟ್ಟು ಬರಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೂ ಕೂಡ ನನ್ನ ಮಗ ಅದನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ನ್ಯೂ ಇಯರ್ ದಿನ ಆ ಥರ ಟೈಮಲ್ಲೆಲ್ಲ ಹೋಗಿ ಕೆಲವು ಮಕ್ಳುಗಳಿಗೆ, ಕೆಲವು ಸ್ಲಮ್ಗೆಲ್ಲ ಹೋಗಿ ಕೊಟ್ಬಿಟ್ಟು ಬರೋದು. ಸೊ ಇದು ಎಷ್ಟು ನಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಒಂಥರ ಅದನ್ನ ನೀವು ಅನುಭವಿಸಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾರಾದರೂ ಮಾಡಿದ್ದೀರಾ, ಅದೇನು ಅನಿಸ್ತಾ ಇದೆ ನಿಮಗೆ ಅಂತ ಹೇಳಿ. ಆ್ಯಂಡ್ ನನ್ನ ಲೈಫಲ್ಲಿ ಕರುಣೆ ಬಗ್ಗೆ ಕಲ್ತಿರೋದೇನೆಂದರೆ, ಅಷ್ಟೊಂದು ನಂದಾಯ್ತು ಅಂತ ಇಟ್ಕೊಂಡಿದ್ದಾಗ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ. ನಂದೇನೂ ಇಲ್ಲ, ಎಲ್ಲ ನಿಂದೆ ಅನ್ನೋ ಕಾನ್ಸೆಪ್ಟ್ ನನ್ನ ತಲೆಗೆ ಬಂದಾಗ ಎಲ್ಲನೂ ನಂದೇ ಆಯಿತು. ನಂದಲ್ಲ ಅಂದ್ಕೊಂಡಾಗ ಎಲ್ಲ ನಂದೇ ಆಯಿತು, ನಂದು ಅಂತ ಅಂದ್ಕೊಂಡಾಗ ಎಲ್ಲ ನನ್ನಿಂದ ಬಿಟ್ಟೋಯ್ತು. ಹಾಗಿದ್ರೆ ಪ್ರಕೃತಿ ನಮ್ಗೆ ಏನು ಕಲಿಸ್ತಾ ಇದೆ, ಏನು ಕಲಿಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಹಾಗೆ
ನಮ್ಮ ವೆಬಿನಾರ್ ಅಟೆಂಡ್ ಮಾಡಿರೋರ್ಗೊಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿರೋರು ಯಾರಾದರೂ ನಮ್ಮ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿದರೆ ₹199 ನಾವು ತಗೊಳ್ತೀವಿ ಆಯಿತಾ. ಆ ₹199 ನಾವು ಕೊಡುವಂಥ ನಾಲೆಜು ₹199ಗೆ ಕೊಡ್ತೀವ, ಅದಕ್ಕಿಂತ 10 ಪಟ್ಟು 20 ಪಟ್ಟು ಜಾಸ್ತಿ ಕೊಡ್ತೀವ. ಎಷ್ಟು ಪಟ್ಟು ಜಾಸ್ತಿ ಕೊಡ್ತೀವಿ ಅಂತ ಒಂದು ಕಮೆಂಟ್ ಮಾಡಿ. ಆಮೇಲೆ ನೀವು ಅದನ್ನು ಯೋಚನೆ ಮಾಡಿ, ನೀವು ಯಾರಿಂದನಾದರೂ ಏನಾದರೂ ತಗೋಬೇಕಾದ್ರೆ ನೀವು 10 ಪಟ್ಟು ವಾಪಸ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ನಿಜವಾಗ್ಲೂ ಗ್ರೋತ್ ಆಗುತ್ತೆ. ಪ್ರತಿ ಕ್ಷಣ ನಾವು ಸಂತೋಷವಾಗಿರ್ತೀವಿ, ಏನಿದ್ರು ಏನಿಲ್ಲದೇ ಇದ್ರೂ ಸಂತೋಷವಾಗಿರ್ತೀವಿ. ಆ್ಯಂಡ್ ಎಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೊಳ್ಳೆಯದೆಲ್ಲ. ಸೊ ಕರುಣೆಯಿಂದ ಎಷ್ಟು ಬೆನಿಫಿಟ್ಸ್ ಇದೆ. ಹಾಗಿದ್ರೆ ಕರುಣೆ ಅನ್ನೋದು ಒಂದು ಮೆಡಿಸಿನ್ ಥರ. ನಾವು ಎಂತಹ ಕಾಯಿಲೆಯಲ್ಲಿದ್ದರೂ ಕೂಡ ಆ ಕಾಯಿಲೆನ ವಾಸಿ ಮಾಡೋ ಶಕ್ತಿ, ಮಹಾಶಕ್ತಿ ಕರುಣೆಗೆ ಇದೆ. ಏನರ್ಥ ಆಯಿತು ಇವತ್ತಿನ ಒಂದು ಟಾಪಿಕಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ನೀವು ಈ ವಿಡಿಯೋ ಶೇರ್ ಮಾಡೋದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು, ಕಮೆಂಟ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಸಹ ಒಂದು ರೀತಿಯಾದಂತಹ ನೀವು ಒಳ್ಳೆ ಕಾರ್ಯಕ್ಕೆ ಸಾಥ್ ಕೊಡ್ತಾ ಇರೋದು. ಅದು ಕೂಡ ನಿರೀಕ್ಷೆ ಇಲ್ಲದೆ ನೀವು ಮಾಡುವಂತಹ ಈ ಕೆಲಸವೂ ಕೂಡ ನಿಮಗೆ ಖಂಡಿತ ಪುಣ್ಯನ ಆ್ಯಡ್ ಮಾಡುತ್ತೆ. ಇನ್ನಷ್ಟು ಪುಣ್ಯನ ಹೆಚ್ಚು ಸಂಪಾದನೆ ಮಾಡಿ ತುಂಬ ಜನರಿಗೆ ಈ ಮಾರ್ಗವನ್ನು ಪರಿಚಯಿಸೋದ್ರ ಮೂಲಕ. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.